वेलकम टू एम न्यूज़ बीजापुर। चलिए चलते हैं आज की खबरों की ओर। पुलिस और सीपीआई के ड्राइवर पर हमला। ये घटना बीजापुर जिला बसवन बागेवाड़ी इस शहर में घटी है। बताया जा रहा है कि चोरी की वारदात के दौरान कल रात रमेश नामी पुलिसकर्मी जब एक चोर को पकड़ लिया तो दूसरे चोर ने चाकू से हमला करके पुलिसकर्मी और ड्राइवर को घायल कर दिया है। लोगों द्वारा पुलिस को जानकारी दी गई। पुलिसकर्मी को इलाज के लिए बीजापुर शहर के एक प्राइवेट अस्पताल में भर्ती किया गया है। ये घटना बसवन बागेवाड़ी पुलिस थाना व्याप्ति में घटी है। ನಿನ್ನೆ ದಿನ ರಾತ್ರಿ 2 ಗಂಟೆಗೆ 4 ಜನ ಕಳ್ಳರ ಗುಂಪು ನಮ್ಮ ಮನೆ ಹಿಂದಿನ ಮನೆಗೆ ಬಾಗಿಲ ಹೊಡೆಯುವಂತಹ ಸಂದರ್ಭದಲ್ಲಿ ಅದು ಸೌಂಡ್ ಸದ್ದಾಯಿತು. ಶಬ್ದವನ್ನು ಕೇಳಿ ನಾವು ಎಚ್ಚರಗೊಂಡು ಆ ಸಂದರ್ಭದಲ್ಲಿ ನಮ್ಮ ನೆರೆ ಮನೆಯವರು ಕೂಡ ಫೋನ್ ಮಾಡಿ ವಿಚಾರಿಸಲಾಗಿ ಅವರು ಕೂಡ ಪೊಲೀಸ್ ಫೋನ್ ಮಾಡಿದ್ರು. ನಾವು ಪೊಲೀಸ್ಗೆ ಫೋನ್ ಮಾಡಿದ್ದೀವಿ. ತಕ್ಷಣ ಪೊಲೀಸರು ಸ್ಪಂದಿಸಿದರು. ಬೇಗನೆ ಬಂದರು ಅವರು. ಯಾಕಂದರೆ ಹೆಚ್ಚಿನ ಜನ ಬಂದಿದ್ದರೆ ಕಳ್ಳರು ಹಿಡಿಯುವಂಥ ಸಾಧ್ಯತೆ ಇತ್ತು. ಆದರೆ ಆ ಸಂದರ್ಭ ಪಾಪ ಅವರು 3-4 ಜನ ಬಂದಿದ್ದರಿಂದ ಪೊಲೀಸರ ಮೇಲೆ ಹಲ್ಲೆ ಆದಂಥ ಸಂದರ್ಭ ಒದಗಿ ಬಂತು. ಆದರೆ ಈ ಏರಿಯಾ ಹೆಂಗಿದೆಯಪ್ಪ ಅಂದ್ರೆ ಪೂರ್ತಿ ಏನಪ್ಪ ಅಂದ್ರೆ ಕತ್ತಲ ದಿನ ಕೂಡೈತಿ, ಬೀದಿದ ಲೈಟ್ ಇಲ್ಲ, ಆಮೇಲೆ ಕಳ್ಳ ಕಾಕರದ ಹಾವಳಿ ಜಾಸ್ತಿ ಆಗೈತಿ, ಕುಡುಕರ ಹಾವಳಿ ಜಾಸ್ತಿ ಆಗೈತಿ. ಇಲ್ಲಿ ಸಾಮಾನ್ಯವಾಗಿ ಏನಪ್ಪ ಇಲ್ಲಿ ನಮ್ಮ ಏರಿಯಾ ನಿವಾಸಿಗಳು ಅಂತ ನಂಬುವಂಥ ಇದನ್ನೇ, ಯಾಕಂದರೆ ಯಾರು ನಮ್ಮವರು ಯಾರು ಹೊರಗಿನವರು ಅಂತ ವಿಚಾರ ಕೂಡ ನಮ್ಗೆ ಗೊತ್ತಾಗಲ್ಲ ಯಾಕೆ ಕತ್ತಲ ಇದ್ದಂಥ ಸಮಯದಲ್ಲಿ. ಹೀಗಾಗಿ ದಯಮಾಡಿ ಏನಪ್ಪ ಅಂದ್ರೆ ಸಂಬಂಧಪಟ್ಟಂಥ ಈ ಪುರಸಭೆ ಮುಖ್ಯಾಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆಯವರು ಏನಪ್ಪ ನಮ್ಗೆ ಸೂಕ್ತ ಭದ್ರತೆ ನೀಡಬೇಕು. ಇಲ್ಲಿ ತಕ್ಷಣ ಏನಪ್ಪ ಅಂದರೆ ಇಲ್ಲಿ ಯಾವುದೇ ಬೀದಿ ಕಂಬಕ್ಕೆ ಏನಪ್ಪ ಲೈಟ್ ವ್ಯವಸ್ಥೆ ಇಲ್ಲ, ತಕ್ಷಣ ತಾವು ಎಲ್ಲ ಲೈಟ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಏರಿಯಾ ಜನ ಪೂರ್ತಿ ಭಯ ಬಿತ್ತುಕೊಂಡು ಗಾಬರಿ ಆದಂಥ ಸಂದರ್ಭ ಒದಗಿ ಬಂದೈತಿ. ಎಲ್ಲರೂ ಏನಪ್ಪ ಅಂದರೆ ಹೇಗೆ ಇಲ್ಲಿ ವಾಸ ಮಾಡೋದು, ಏನು ಮಾಡಬೇಕು ಅನ್ನೋಂತಹ ಪೂರ್ತಿ ಭಯಗ್ರಸ್ತರಾಗಿದ್ದಾರೆ. ದಯಮಾಡಿ ಏನಪ್ಪ ಸಂಬಂಧಪಟ್ಟಂತಹ ನಮ್ಮ ಪೊಲೀಸ್ ಇಲಾಖೆಯವರು ದಯಮಾಡಿ ಇದಕ್ಕೆ ಒಂದು ಸೂಕ್ತ ಕ್ರಮ ಕೇಳಬೇಕು. ಬೆಳಗ್ಗೆ ಬಂದಿದ್ದಾರೆ, ಬೆಳಗ್ಗೆ ಬಂದು ಎಲ್ಲರೂ ಧೈರ್ಯ ನೀಡಿದರು. ಆದರೆ ಎಸ್ ಪಿ ಅವ್ರು ಬಂದಿದ್ರು, ಬೆಳಗ್ಗೆ ಎಸ್ ಪಿ ಅವ್ರು ಬಂದರು, ಸಿ ಪಿ ಅವ್ರು ಬಂದರು, ಡಿವೈಎಸ್ ಪಿ ಅವ್ರು ಬಂದರು, ಎಲ್ಲರೂ ಬಂದಿದ್ದಾರೆ. ಆದರೆ ನಮಗೇನಾಗಿದೆಯಪ್ಪ ಅಂದರೆ ಇಲ್ಲಿ ಈ ಲೈಟ್ ವ್ಯವಸ್ಥೆ ಇಲ್ಲ. ಸೊ ಪ್ರಮುಖ ಬೀದಿಗಳಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಕೂಡಿಸಿದರೆ ಕಳ್ಳಕಾಕರನ್ನು ಹಿಡಲಿಕ್ಕೆ ಒಂದು ಅನುಕೂಲ ಆಗ್ತೈತಿ. ಇವತ್ತು ಪೊಲೀಸರ ಮೇಲೆ ಹಲ್ಲೆ ಆಯಿತು, ಇನ್ನು ಜನಸಾಮಾನ್ಯ ಗತಿ ಏನು? ಹೀಗಾಗಿ ಭಾಳ ಭಯ ಆಗೈತಿ. ದಯಮಾಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಆಮೇಲೆ ನಮ್ಮ ಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಿ ನಮಗೆ ಸೂಕ್ತ ಭದ್ರತೆ ನೀಡಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮಲ್ಲಿಕಾರ್ಜುನ ರಾಜನಾಳ, ಈ ಶ್ರೀನಗರದ ನಿವಾಸಿ.